ಗೌರವಯುತವಾಗಿ ನೀವು ರಾಜೀನಾಮೆ ಕೊಟ್ಟು ತನಿಖೆಯನ್ನು ನಡೀತಾ ಇದೆ. ಆ ತನಿಖೆಗೆ ಸಹಕಾರ ಮಾಡಿದ್ರೆ ನೀವು ಯಾವಾಗ ಹೇಳ್ತಿರಲ್ಲ ನಮ್ಮ ರಾಮಕೃಷ್ಣ ಹೆಗಡೆ ಫಾಲೋಯರ್ ಸಮಾಜವಾದ ಎಲ್ಲೋಯ್ತು ಈಗ. He should resign. ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದ್ರು. ನಾನೀಗ ಅದನ್ನೇ ರಿಪೀಟ್ ಮಾಡ್ತೀನಿ. ಸೊ ಯು ಶುಡ್ ರಿಸೈನ್. ಸಿದ್ದರಾಮಯ್ಯ ಶುಡ್ ರಿಸೈನ್. ಈಗ ಲೋಕಾಯುಕ್ತಕ್ಕೆ ಇರತಕ್ಕಂಥದ್ದು ಇನ್ನು 10-15% ಇನ್ವೆಸ್ಟಿಗೇಷನ್ ಅಷ್ಟೇ. ನಿಮ್ಮ ಮೇಲೆ ಖಂಡಿತವಾಗಿಯೂ ಇದು ಪ್ರೂವ್ ಆಗುತ್ತೆ, ನೀವು ಜೈಲಿಗೆ ಹೋಗ್ತೀರಿ. ನಾನು ಏನು ತಪ್ಪು ಮಾಡಿಲ್ಲ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡಬೇಕಂತ ಅಗತ್ಯ ಇಲ್ಲ. ನಾನು ರಾಜೀನಾಮೆ ಕೊಡಲ್ಲ. ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟಿದ್ರೇನ್ರಿ? ನೂರಾರು ಜನ ಸತ್ತಿದ್ರು, ರಾಜೀನಾಮೆ ಕೊಡ್ಲೇ ಇಲ್ಲ. ಕೋರ್ಟ್ ಅಲ್ಲಿ ಹಳೆ ಕೇಸ್ಗಳು ಸುದ್ದಿ ತಕೊಂಡು ತನಿಖೆ ಮಾಡೋದೇ ಕರೆಕ್ಟ್ ಅಂತ ಹೇಳ್ದಂಗೆ ಸಿದ್ದಣ್ಣನವೇ ಹಳೆ ಮ್ಯಾಟರ್ಗಳನ್ನ ಮತ್ತೆ ಓಪನ್ ಮಾಡಿ ಮೋದಿ ಕೇಸ್ ಹಿಡ್ಕೊಂಡ್ ಬಂದೈತೆ ಕಣೆ. ಏನ್ಲ ಮೋದಿ ಕೇಸು? ಅದು ಹಳೆ ಕೋಮು ಗಲ್ಲಭೆ ಕೇಸ್ಕೊಂಡ್ಬಿಡೋಣ. ಆದ್ರೆ ಈಗ ಸಿದ್ದಣ್ಣ ಯಾರೇ ತಲೆ ಕೆಳಗಾಗಿ ನಿಂತ್ಕೊಂಡ್ರೆ ನಾನು ರಾಜೀನಾಮೆ ಕೊಡೋದಿಲ್ಲ, ಅದೇನ್ ಮಾಡ್ಕೊಂತೀರ ಮಾಡ್ಕೊಳ್ಳಿ ಅಂದೈತಿ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗೆಯ ಶಿಸ್ತು ಸಮಿತಿಯವರು ರಾಜೀನಾಮೆ ಕೊಡೋದೇ ಒಳ್ಳೇದು ಅಂದಬೇಕನೆ. ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ನಮ್ಮ ಪಕ್ಷದ ಹೈಕಮಾಂಡ್ ಆಯ್ಕೆ ಅಂತದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಅವ್ರು ಹೇಳಿದ್ರೆ ಮಾತ್ರ ಅದು ತೂಕ. ಅದು ಇವನು ಯಾವಾರ ಹೇಳ್ಬಿಟ್ರೆ ಆಗ್ತದದು. ಇದೇನಿಲ್ಲ ಏಕದಮ್ಮ ಹಿರೇ ಮನುಷ್ಯ ಅನ್ನೋದ್ನು ಕಾರಣದಲ್ಲೇ ಏಕವಚನದಲ್ಲೇ ಬೈತೈತಿ. ಇವನು ಯಾವಾರ ಹೇಳ್ಬಿಟ್ರೆ ಆಗ್ತದದು. ಸಿದ್ದಣ್ಣ ರಾಜೀನಾಮೆ ಕೊಡ್ತದ ಅನ್ನೋ ಕಲ್ಪನೆ ಬಂದಾಗ್ಲಿದ್ದಲ್ವೇ ಜಮೀರು ರಾಂಗ್ ಆಗೈತೆ ಕಣ. ಸಿಕ್ತವ್ರಿಗೆಲ್ಲ ಏಕವಚನದಲ್ಲೇ ಬೈಕೊಂಡು ಓಡಾಡ್ತೈತಿ. ಇವನು ಯಾವಾರ ಹೇಳ್ಬಿಟ್ರೆ ಆಗ್ತದದು. ಹೊಸಿ ತಣ್ಣಗೇನಾರ ಕುಡ್ದು ತಂಪಾಗಿರ ಕೇಳ ಅಂದಂಗೆ ಪಾರ್ಟಿ ಅಧ್ಯಕ್ಷ ಏನಂತ ರಾಜೀನಾಮೆ ಬಗ್ಗೆ? ಅವರೇನು ಶಿಸ್ತಿನ ಸಮಿತಿ ಅಧ್ಯಕ್ಷರಲ್ಲ. ಇದು ಯಾವುದಕ್ಕೂ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ. ಕೇಳಿಸ್ಕೊಂಡಿಲ್ಲ. ಇನ್ನ ಹೈಕಮಾಂಡ್ಗೆ ಏನಂತ ಅಂತ ಕೇಳ್ಬೇಡ. ರಾಹುಲ್ ಗಾಂಧಿನ ಫೋನ್ ಮಾಡಿ ನಿಮ್ ಜೊತೆಗಿದೀವಿ, ನೀವೇನ್ ರಾಜೀನಾಮೆ ಕೊಡೋದು ಬೇಡ ಅಂದೈತಂತೆ. ಹಂಗಾದ್ರೆ ಸಿದ್ದಣ್ಣ ರಾಜೀನಾಮೆ ಕೊಡೋದಿಲ್ವೇನ್ಲ? ನಾನು ಏನು ತಪ್ಪು ಮಾಡಿಲ್ಲ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡಬೇಕಂತ ಅಗತ್ಯ ಇಲ್ಲ. ನಾನು ರಾಜೀನಾಮೆ ಕೊಡಲ್ಲ. ಕೊಡೋದಿಲ್ವಂತೆ ಕಣ. ಆದ್ರೆ ವಿರೋಧ ಪಕ್ಷದವು ಬಿಡ್ಬೇಕಲ್ಲ, ಅವು ಆಲ್ರೆಡಿ ಲಾಕ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾವೆ. ಒಬ್ಬ ವ್ಯಕ್ತಿಯ ರಕ್ಷಣೆಗಾಗಿ ಪಕ್ಷದ ಮಾನ ಮರ್ಯಾದೆ ಬೀದಿ ಬೀದಿಯಲ್ಲಿ ಹರಾಜಾಗಿ ಹೋಗ್ತಾ ಇದೆ. ಅವರು ರಾಜೀನಾಮೆ ಕೊಟ್ರೇನೆ ವಿಚಾರಣೆ ಸರಿಯಾದ ದಿಕ್ಕಲ್ಲಿ ಹೋಗುತ್ತೆ ಅಂತ ಹೇಳಿ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಬಂದು ನಮ್ಮ ರಾಜೀನಾಮೆಯನ್ನು ಆಗ್ರಹ ಮಾಡಿ ಇಷ್ಟೆಲ್ಲ ಹೋರಾಟ ಮಾಡಿರೋರು ಇವತ್ತು ಹೈಕೋರ್ಟ್ ಹೇಳಿದ್ರು ಗೌರವ ಇಲ್ಲ ನಿಮಗೆ. ಇದೇ ರಂಪನ ಇವು ಇನ್ನ ಜಾಸ್ತಿ ಮಾಡಿದ್ರೆ ಏನ್ ಮಾಡ್ತಾವು ಅಂತ ಕಾಂಗ್ರೆಸ್ ನಾವು ಹಿಡಿದು ಜೈಲಿಗೆ ಹಾಕ್ತೀವಿ ಅಂತ ಎದುರಿಸಬೇಕನೆ. ಅದು ಅಲ್ದೆಯ ರಾಜ್ಯಪಾಲರಿಗೂ CBIಗೂ ಇರೋ ಪವರ್ನೆಲ್ಲ ಕಟ್ ಮಾಡ್ಕೊಂಡಿರ್ತಾವೆ. ಹಾಗೇಳಿ ಇದನ್ನೇನು ರಾಜಕೀಯಕ್ಕೆ ರಾಜಕೀಯ ಅನ್ಬೇಕು, ದ್ವೇಷಕ್ಕೆ ದ್ವೇಷ ಅನ್ಬೇಕು ಗೊತ್ತಾಯ್ತು ಎಲ್ಲ ಕಣ್ಲಬೇಕು ನಾಶಿ. ಅದೇನಾಯ್ತದ ನೋಡೋಣ. ಅಮ್ಮಿಕಂಡು ನಡಿಯಪ್ಪ ಶಿವನಿ ಶಂಭುಲಿಂಗ.